ಕ್ರೈಸ್ತ ಜೀವಿತವು ಈ ಲೋಕದಲ್ಲಿ ಬೆಲೆಯುಳ್ಳದಾಗಿಯೇ ಇದ್ದರೂ ನಮ್ಮ ಹೃದಯದಲ್ಲಿ ನಿರಾಶೆಯ ಒಂದು ಎಳೆ ಇದ್ದೇ ಇರುತ್ತದೆ. ಆತ್ಮೀಯ ವೀಕ್ಷಕರೇ, ದೇವರ ವಾಕ್ಯಗಳನ್ನು ವಚನವಾಗಿ ಅಧ್ಯಯನ ಮಾಡುವ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಸುಸ್ವಾಗತ. ದೇವರ ಸೃಷ್ಟಿಯಲ್ಲಿನ ಅತಿ ದೊಡ್ಡ ಸೋಲು ಮನುಷ್ಯರು, ದುಷ್ಟರು ಸಮೃದ್ಧಿಯಾಗಿ ಜೀವಿಸುವರು. ಇದು ಯಾಕೆ? ಯೋಬನ ಒಬ್ಬ ಸ್ನೇಹಿತರು ಯೋಬನನ್ನು ದುಷ್ಟ ಹಾಗೂ ಕಪಟಿ ಎಂದು ಕರೆಯುತ್ತಾನೆ. ಇದು ನಿಜವೋ? ಬನ್ನಿರಿ, ಸತ್ಯವನ್ನು ಅರಿತುಕೊಳ್ಳೋಣ. ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಜನರು ನಿಮಗೆ ಏನೇನು ಮಾಡಬೇಕೆಂದು ಅಪೇಕ್ಷಿಸ್ತೀರೋ ಅಂಥದನ್ನೇ ನೀವು ಅವರಿಗೆ ಮಾಡಿರಿ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಪ್ರಿಯರೇ, ದೇವರ ಮಹಾಕೃಪೆಯಿಂದ ಯೋಬನ ಪುಸ್ತಕದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ದೇವರು ಈ ಮೂಲಕವಾಗಿ ನಮ್ಮನ್ನಾತ್ಮಿಕವಾಗಿ ಬಲಪಡಿಸಿದ್ದಾನೆ. ನಮ್ಮ ಜೀವಿತಕ್ಕೆ ಬೇಕಾದ ಅನೇಕ ಸತ್ಯಗಳನ್ನು ಆತನು ತಿಳಿಯಪಡಿಸಿದ್ದಾನೆ. ಇದೆಲ್ಲವನ್ನು ನೆನಪು ಮಾಡಿಕೊಳ್ಳುತ್ತಾ ಆತನಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ನಮ್ಮ ಅಧ್ಯಯನದಲ್ಲಿ ಮುಂದೆ ಸಾಗುವಾಗ ಯೋಬನ ಪುಸ್ತಕ 20ನೇ ಅಧ್ಯಾಯ 8ನೇ ವಚನದಿಂದ 10ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಅವನು ಸ್ವಪ್ನದಂತೆ ಹಾರಿ ಹೋಗಿ ಸಿಕ್ಕುವುದಿಲ್ಲ, ರಾತ್ರಿಯ ಕನಸಿನ ಹಾಗೆ ಓಡಿ ಹೋಗುವನು, ಕಂಡವನ ಕಣ್ಣಿಗೆ ಮತ್ತೆ ಕಾಣಿಸನು. ಅವನ ನಿವಾಸವು ಅವನನ್ನು ತಿರುಗಿ ನೋಡುವುದೇ ಇಲ್ಲ. ಅವನ ಮಕ್ಕಳು ದರಿದ್ರರ ದಯೆಯನ್ನು ಬೇಡುವರು. ಅವನು ತನ್ನ ಕೈಯಿಂದಲೇ ತನ್ನ ಆಸ್ತಿಯನ್ನು ಹಿಂದಕ್ಕೆ ಕೊಟ್ಟು ಬಿಡಬೇಕಾಗುವುದು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಿಜವಾಗಿ ನೋಡುವುದಾದರೆ ನನ್ನ ಪ್ರಕಾರ ಮಾನವನು ದೇವರ ಸೃಷ್ಟಿಯಲ್ಲಿನ ಅತೀ ದೊಡ್ಡ ಸೋಲು ಆಗಿದ್ದಾನೆ. ಮಾನವ ಜೀವಿತದ ಅಲ್ಪತನವನ್ನು ಗಮನಿಸಿರಿ. ಬಂಡೆಗಳು ಎಷ್ಟು ಪುರಾತನವಾದದ್ದೆಂದು ಹೇಳುತ್ತಾರೆ. ಚಂದ್ರನಿಂದ ತಂದ ಕಲ್ಲುಗಳು ಕೂಡ. ಮನುಷ್ಯನು ಅಷ್ಟು ದೀರ್ಘಕಾಲ ಇರಲಿಲ್ಲ. ಅವನು ವಿಶ್ವದೊಳಕ್ಕೆ ಇತ್ತೀಚೆಗಷ್ಟೇ ಪ್ರವೇಶಿಸಿದನು. ನಮ್ಮೆದುರಿನಲ್ಲಿ ನಿತ್ಯತ್ವವೆಂಬುದು ಇಲ್ಲದಿರುತ್ತಿದ್ದರೆ ದೇವರು ಮಾಡಿದ್ದರಲ್ಲಿ ಮಾನವನು ಅತೀ ದೊಡ್ಡ ಸೋಲಾಗಿರುತ್ತಾನೆ. ಅವನ ಜೀವಿತ ಬಲು ಅಲ್ಪಕಾಲದ್ದು. ಅವನು ಕನಸಿನಂತೆ ಆರಿಹೋಗುತ್ತಾನೆ. ದೇವಸೇವಕರಾದ ಮೆಗ್ಗಿಯವರು ಹೀಗೆ ಹೇಳುತ್ತಾರೆ: ನಾನು ವಿದ್ಯಾರ್ಥಿಯಾಗಿದ್ದಾಗ ಟೆಕ್ಸಾಸ್ನ ಡಲ್ಲಾಸ್ನಲ್ಲಿನ ಶ್ರೇಷ್ಠ ಪ್ರಸಂಗಿಯಾದ ಡಾಕ್ಟರ್ ಬಿಲ್ ಆಂಡರ್ಸನ್ ಅವರು ನನಗೆ ವಿಶೇಷ ಸ್ಫೂರ್ತಿದಾಯಕವಾಗಿದ್ದರು. ಅವರು ತನ್ನ ಸಭೆಯ ಸಹಾಯಕನೊಬ್ಬನನ್ನು ದಾರಿಯಲ್ಲಿ ಸಂಧಿಸಿದಾಗ ಅವರ ಎಂದಿನ ಪ್ರಶ್ನೆ ಕೇಳಿ ಅವನಿಗೆ ಆಶ್ಚರ್ಯ ಹುಟ್ಟಿಸಿದರು. ಆ ಪ್ರಶ್ನೆ ಏನೆಂದರೆ, ನಾವು ಪರಲೋಕಕ್ಕೆ ದೇವರ ಸನ್ನಿಧಿಗೆ ಹೋದಾಗ ನಮ್ಮ ಕ್ರೈಸ್ತ ಜೀವಿತವು ಅಲ್ಲಿಗೆ ಹೋಗುವುದಕ್ಕೆ ಅವಶ್ಯವಿಲ್ಲವೆಂಬುದು ತಿಳಿದು ಬಂದರೆ ನಿನ್ನ ಅಭಿಪ್ರಾಯವೇನು ಎಂಬುದಾಗಿ. ಆ ಸಹಾಯಕನು ಅವರನ್ನು ನೇರವಾಗಿ ದೃಷ್ಟಿಸಿ ನೋಡಿ ಹೀಗಂದನು: ನಾವು ಪರಲೋಕಕ್ಕೆ ಹೋದಾಗ ಈ ಲೋಕದಲ್ಲಿನ ಈ ಎಲ್ಲ ಕ್ರೈಸ್ತ ಜೀವಿತವೆನ್ನುವುದು ವ್ಯರ್ಥ. ನಮ್ಮ ಊಹೆ ಎಂದು ಕಂಡುಕೊಂಡರೆ ನಾನು ಕರ್ತನಿಗೆ ಹೇಳುತ್ತೇನೆ, ಅದು ನಿಜವಾಗಿ ಪ್ರಯೋಜನಕರವಾದದ್ದೆಂದು, ಅದು ನಿಜವಾಗಿಯೂ ಬೆಲೆಯುಳ್ಳದ್ದಾಗಿದೆ ಎಂದು. ಕರ್ತನಲ್ಲಿ ಪ್ರಿಯರೇ, ಇದು ಸತ್ಯವೆಂದು ನಾನು ನಂಬುತ್ತೇನೆ. ಕ್ರೈಸ್ತ ಜೀವಿತವು ಈ ಲೋಕದಲ್ಲಿ ಬೆಲೆಯುಳ್ಳದಾಗಿಯೇ ಇದೆ. ಆದರೂ ನಮ್ಮ ಹೃದಯದಲ್ಲಿ ನಿರಾಶೆಯ ಒಂದು ಎಳೆ ಇದ್ದೇ ಇರುತ್ತದೆ. ಯಾಕೆ ಅಂದರೆ ನಮಗೆ ನಿತ್ಯತ್ವವು ಬೇಕಾಗಿದೆ. ನಿತ್ಯತ್ವವು ನಿಜವಾದ್ದರಿಂದ ದೇವರು ಅದನ್ನು ನಮ್ಮ ಹೃದಯಗಳಲ್ಲಿರಿಸಿದ್ದಾನೆ. ಮಾನವನು ಈ ನಿತ್ಯತ್ವಕ್ಕೆ ಹೋಗುತ್ತಿದ್ದಾನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೋಬನನ್ನು ದುಷ್ಟನೆಂದು ಕರೆಯುವುದು ಮಾತ್ರವಲ್ಲದೆ ಕಪಟಿ ಎಂದು ಕರೆಯುತ್ತಾನೆ. ಅವನ ಇಡೀ ಸಂವಾದವು ಒಬ್ಬ ದುಷ್ಟನ ನಾಶನದ ಕುರಿತಾಗಿ ಹೇಳುತ್ತದೆ. ಅಂಥವನು ಪ್ರಸಿದ್ಧಿಗೆ ಬರಬಹುದು, ಆದರೆ ಅದರ ಅರ್ಥ ನಾಶನವು ಬಹು ದೊಡ್ಡದಾಗಿರುತ್ತದೆ ಎಂದು. ಯೋಬನಿಗೆ ಸಂಭವಿಸಿದ್ದು ಇದೇ ಆಗಿದೆ ಎಂಬುದು ಅವನ ಮಾತಿನ ತಾತ್ಪರ್ಯ. ಮುಂದಕ್ಕೆ ನೋಡೋಣ. ಯೋಬ 20ನೇ ಅಧ್ಯಾಯ 11ನೇ ವಚನ, 15ನೇ ವಚನ ಮತ್ತು 19ನೇ ವಚನದಿಂದ 21ನೇ ವಚನದವರೆಗೆ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಯೌವನವು ಅವನ ಎಲುಬುಗಳಲ್ಲಿ ಇನ್ನೂ ತುಂಬಿರುವಾಗಲೇ ಅದು ಅವನೊಂದಿಗೆ ಧೂಳಿನಲ್ಲಿ ಮಲಗುವುದು.
ನುಂಗಿದ ಐಶ್ವರ್ಯವನ್ನು ಅವನು ಕಾರುವನು. ದೇವರು ಅವನ ಹೊಟ್ಟೆಯೊಳಗಿಂದ ಅದನ್ನು ಕಕ್ಕಿಸಿ ಬಿಡುವನು. ಅವನು ಬಡವರನ್ನು ಜಜ್ಜಿ ತ್ಯಜಿಸಿಬಿಟ್ಟಿದ್ದಾನಲ್ಲ, ಸುಲಿಗೆಯಿಂದ ಕಿತ್ತುಕೊಂಡ ಮನೆಯನ್ನು ಭದ್ರಪಡಿಸಿಕೊಳ್ಳದೆ ಹೋಗುವನು. ಅವನ ಹೊಟ್ಟೆಗೆ ತೃಪ್ತಿ ಇಲ್ಲವಾದ ಕಾರಣ ಅವನು ತನ್ನ ಇಷ್ಟ ಸಂಪತ್ತಿನಲ್ಲಿ ಯಾವುದನ್ನೂ ಉಳಿಸಿಕೊಳ್ಳುವುದಿಲ್ಲ. ಏನು ಮೀಗದಂತೆ ಅವನು ನುಂಗಿಬಿಟ್ಟದ್ದರಿಂದ ಅವನ ಸುಖವು ಅಸ್ಥಿರವಾಗಿರುವುದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅಂಥ ಮನುಷ್ಯನು ಉರಿದು ಮಾಯವಾಗುವ ಬೆಂಕಿಯ ಜ್ವಾಲೆಯಂತಿರುವನು, ಮಾಯವಾಗುವ ಕೆಟ್ಟ ದರ್ಶನದಂತಿರುವನು, ತನ್ನ ನಾಲಿಗೆಯ ಅಡಿಯಲ್ಲಿಟ್ಟುಕೊಂಡ ಸಿಹಿ ಪದಾರ್ಥದಂತೆ. ಆದರೆ ಅದು ಅವನೊಳಗೆ ವಿಷವಾಗಿ ಮಾರ್ಪಡುವುದು. ಅವನು ತಿಂದ ಆಹಾರದಂತೆ. ಆದರೆ ತಾನು ಅನ್ಯಾಯವಾಗಿ ಕೂಡಿಸಿಟ್ಟುಕೊಂಡ ಆಸ್ತಿಯನ್ನೆಲ್ಲ ತ್ಯಜಿಸಿಬಿಡುವಂತೆ ದೇವರು ಮಾಡುತ್ತಾನೆ. ದೋಚಿಕೊಂಡವರಿಗೆ ಅದನ್ನು ಹಿಂದಿರುಗಿಸುವಂತೆ ದೇವರು ಮಾಡುತ್ತಾನೆ. ಯೋಬ 20ನೇ ಅಧ್ಯಾಯ 23ನೇ ವಚನ ಹೀಗೆ ಹೇಳುತ್ತದೆ, ಅವನ ಹೊಟ್ಟೆ ತುಂಬುವುದು. ಹೌದು, ದೇವರು ತನ್ನ ಕೋಪಾಗ್ನಿಯನ್ನು ಕಳುಹಿಸಿ ಅದನ್ನೇ ಆಹಾರವನ್ನಾಗಿ ಅವನ ಮೇಲೆ ಸುರಿಸುವನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅವನ ದುರಾಶೆಗೆ ಯಾವುದು ತಪ್ಪಿಸಿಕೊಳ್ಳದಿದ್ದರೂ ಅವನು ಬಡತನಕ್ಕೆ ಇಳಿಸಲ್ಪಡುವನು. ಎಲ್ಲಕ್ಕಿಂತ ಹೆಚ್ಚಾಗಿ ದೇವರು ತನ್ನ ಕೋಪವನ್ನು ಅವನ ಮೇಲೆ ಸುರಿಯುವನು. ಯೋಬ 20ನೇ ಅಧ್ಯಾಯ 26ನೇ ವಚನದಿಂದ 28ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಅವನ ನಿಧಿ ನಿಕ್ಷೇಪಗಳಿಗಾಗಿ ಪೂರ್ಣಾಂಧಕಾರವು ಕಾದಿರುವುದು. ಯಾರೂ ಹೊತ್ತಿಸದ ಬೆಂಕಿಯು ಅವನನ್ನು ತಿಂದು ಹಾಕಿ ಅವನ ಗುಡಾರದಲ್ಲಿ ತಪ್ಪಿಸಿಕೊಂಡದನ್ನು ಮೇಯ್ದು ಬಿಡುವುದು. ಆಕಾಶವು ಅವನ ಪಾಪವನ್ನು ಬಯಲುಪಡಿಸುವುದು, ಭೂಮಿಯು ಅವನ ವಿರುದ್ಧ ಸಾಕ್ಷಿಯಾಗಿ ಏಳುವುದು. ದೇವರ ಸಿಟ್ಟಿನ ದಿನದಲ್ಲಿ ಅವನ ಮನೆಯ ಧನ ಧಾನ್ಯಗಳು ಪ್ರವಾಹದಿಂದ ಕೊಚ್ಚಿಕೊಂಡು ತೊಲಗಿ ಹೋಗುವವು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯಾರು ಹೊತ್ತಿಸದ ಬೆಂಕಿಯು ಅವನನ್ನು ತಿಂದು ಹಾಕುವುದು ಎಂಬುದಾಗಿ ನೋಡುವಾಗ, ಅಂದರೆ ಅವನು ಉರಿಯುವ ಬೆಂಕಿಯಾಗಿ ಅವನ ಎಲ್ಲ ಅಭಿವೃದ್ಧಿಯು ಸುಟ್ಟು ಹೋಗುವುದು. ತಪ್ಪಿಸಿಕೊಳ್ಳಲು ಯಾವ ಮಾರ್ಗವೂ ಇರುವುದಿಲ್ಲ. ಯೋಬ 20ನೇ ಅಧ್ಯಾಯ 29ನೇ ವಚನ ಹೀಗೆ ಹೇಳುತ್ತದೆ, ದುಷ್ಟನಿಗೆ ದೇವರಿಂದ ದೊರೆಯುವ ಪಾಲು, ದೇವರು ನೇಮಿಸಿರುವ ಸ್ವಾಸ್ಥ್ಯವು ಇವೆ ಎಂಬುದಾಗಿ. ಪ್ರಿಯರೇ, ಅವನ ಮಾತಿನ ತಾತ್ಪರ್ಯವೇನೆಂದರೆ ಆ ದುಷ್ಟನು ಯೋಬನೇ ಆಗಿದ್ದಾನೆ ಎಂದು. ಯೋಬನ ಸ್ಥಿತಿಯಲ್ಲಿದ್ದವನಿಗೆ ಇದು ಒಂದು ಕಹಿ ಗುಳಿಗೆ ಅಂತಿದೆ. ಆದರೆ ಯೋಬನು ಪ್ರತ್ಯುತ್ತರ ಕೊಡಲು ಸಿದ್ಧನಾಗಿದ್ದಾನೆ. ಅವನು ತನ್ನನ್ನು ಬಲವಾಗಿ ಸಮರ್ಥಿಸಿಕೊಳ್ಳುವುದನ್ನು ನೋಡಲಿದ್ದೇವೆ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿಗೆ ನಾವು ಯೋಬನ ಪುಸ್ತಕದ 20ನೇ ಅಧ್ಯಾಯದ ಧ್ಯಾನವನ್ನು ಮುಗಿಸಿದೆವು. ದೇವರ ಆತ್ಮನು ನಮ್ಮ ಸಂಗಡ ಇದ್ದುಕೊಂಡು ನಮ್ಮನ್ನು ನಡೆಸಿದ್ದಾನೆ. ದೇವರಿಗೆ ಮಹಿಮೆಯಾಗಲಿ. ಮುಂದಕ್ಕೆ ನಾವು ಯೋಬನ ಪುಸ್ತಕ 21ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಈ ಅಧ್ಯಾಯದ ಮುಖ್ಯ ಪ್ರಸ್ತಾಪ ಯೋಬನ 6ನೇ ಪ್ರತ್ಯುತ್ತರ ಎಂಬುದಾಗಿದೆ. ಪ್ರಿಯರೇ, ಯೋಬನು ಇನ್ನೂ ಉತ್ತರಿಸಲು ಸಿದ್ಧನಾಗಿದ್ದಾನೆ. ಚೋಫರನ ಕಟುವಾದ ಆಪಾದನೆಗಳಿಗೆ ಯೋಬನು ಉತ್ತರಿಸದಿದ್ದರೆ ಒಳ್ಳೆಯದಿತ್ತು. ಆದರೆ ಅವನು ತನ್ನನ್ನು ಸಮರ್ಥಿಸಿಕೊಳ್ಳುತ್ತಾನೆ. ಅವರ ಸುಳ್ಳು ದೂರುಗಳಿಂದ ತನಗೆ ಸಾಕಾಯಿತೆಂದು ಅವನು ಹೇಳುತ್ತಾನೆ. ಅವನು ತನ್ನ ವ್ಯಾಜ್ಯವನ್ನು ಮೇಲಣ ಸ್ಥಾನಕ್ಕೆ ಸಲ್ಲಿಸುತ್ತಾನೆ. ದುಷ್ಟರಿಗೆ ಶಿಕ್ಷೆಯಾಗುತ್ತದೆ ಎಂಬ ಅವರ ಮಾತಿಗೆ ಅವನು ಒಪ್ಪಿಕೊಳ್ಳುತ್ತಾನೆ. ಆದರೆ ಈ ಮಾತು ತನಗೆ ಅನ್ವಯವಾಗುವುದಿಲ್ಲವೆಂದು ಒತ್ತಿ ಹೇಳುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ಯೋಬ 21ನೇ ಅಧ್ಯಾಯ ಮೊದಲಿನ 3 ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಆಗ ಯೋಬನು ಇಂತೆಂದನು, ನನ್ನ ಮಾತುಗಳನ್ನು ಚೆನ್ನಾಗಿ ಕೇಳಿರಿ. ನಿಮ್ಮಿಂದ ನನಗಾಗಬೇಕಾದ ಆದರಣೆಯು ಇಷ್ಟೇ. ತಾಳಿರಿ, ನಾನು ಮಾತನಾಡುವೆನು. ಆಮೇಲೆ ಹಾಸ್ಯ ಮಾಡಿದರೂ ಮಾಡಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವರು ತಮ್ಮ ಲಕ್ಷ್ಯವನ್ನು ತನ್ನ ಹತ್ತಿರ ಹರಿಸಬೇಕೆಂದು ಯೋಬನು ಕೇಳಿಕೊಳ್ಳುತ್ತಾನೆ ಮತ್ತು ವ್ಯಂಗ್ಯವಾಗಿ ತಾನು ಅವರನ್ನು ಸಂತೈಸ್ತೇನೆ ಎಂದು ಹೇಳುತ್ತಾನೆ. ಯೋಬ 21ನೇ ಅಧ್ಯಾಯ 4ನೇ ವಚನ ಹೀಗೆ ಹೇಳುತ್ತದೆ, ನಾನೇನು ಮನುಷ್ಯನ ವಿಷಯದಲ್ಲಿ ಗುಣುಗುಟ್ಟುತ್ತಿದ್ದೇನೋ, ನಾನೇಕೆ ಬೇಸರಗೊಳ್ಳಬಾರದು ಎಂಬುದಾಗಿ. ಪ್ರಿಯರೇ, ಅವನು ತನ್ನ ದೂರನ್ನು ಮನುಷ್ಯರ ಬಳಿಗಲ್ಲ, ದೇವರ ಬಳಿಗೇನೆ ಕೊಂಡೊಯ್ಯುತ್ತಾನೆ. ಯೋಬ 21ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನನ್ನ ಕಡೆಗೆ ಗಮನಿಸಿ, ಬೆರಗಾಗಿ ಬಾಯ ಮೇಲೆ ಕೈಯಿಟ್ಟುಕೊಳ್ಳಿರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ,
ಅಂದರೆ ಬಾಯಿ ಮುಚ್ಚಿಕೊಳ್ಳಿರಿ ಎಂದರ್ಥವಾಗುತ್ತದೆ. ಯೋಬ 21ನೇ ಅಧ್ಯಾಯ 7ನೇ ವಚನದಿಂದ 10ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ದುಷ್ಟರು ಬಾಳಿ ವೃದ್ಧರಾಗುವುದಕ್ಕೂ ಇದಲ್ಲದೆ ಪ್ರಬಲಿಸುವುದಕ್ಕೂ ಕಾರಣವೇನು? ಅವರ ಸಂತಾನದವರು ಅವರೊಂದಿಗಿರುತ್ತಾ ಅವರ ಮುಂದೆಯೇ ಸುರಕ್ಷಿತವಾಗಿರುವರು. ಅವರ ಮಕ್ಕಳು ಅವರ ಕಣ್ಣೆದುರಿನಲ್ಲಿ ಅಚಲವಾಗಿ ನಿಲ್ಲುವರು. ಅವರ ಮನೆಗಳು ಸುರಕ್ಷಿತವಾಗಿ ನಿರ್ಭಯದಿಂದಿರುವವು. ದೇವರ ದಂಡವು ಅವರ ಮೇಲೆ ಬೀಳದು. ಅವರ ಗೂಳಿಯು ಬೇಸರಗೊಳ್ಳದೆ ಹಾರುವುದು. ಅವರ ಹಸು ಕಂದು ಹಾಕದೆ ಈಯುವುದು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅವರ ವಾದದಲ್ಲಿನ ದೋಷವನ್ನು ಯೋಬನು ತೋರಿಸುತ್ತಿದ್ದಾನೆ. ದುಷ್ಟರು ಯಾವಾಗಲೂ ಈ ಲೋಕದಲ್ಲಿ ಕಷ್ಟವನ್ನು ಅನುಭವಿಸುವುದಿಲ್ಲ. ಅವರು ಅಭಿವೃದ್ಧಿಯನ್ನು ಹೊಂದಬಹುದು. ಅವರು ಯಾವಾಗಲೂ ಮಧ್ಯದಲ್ಲಿ ಕೊಲ್ಲಲ್ಪಡುವುದಿಲ್ಲ. ಕೆಲವೊಮ್ಮೆ ವೃದ್ಧಾಪ್ಯವನ್ನು ತಲುಪುತ್ತಾರೆ. ಅವರ ಆಸ್ತಿ ಪಾಸ್ತಿ ಭದ್ರವಾಗಿರುತ್ತದೆ. ಅವರ ಮಕ್ಕಳು ಅದನ್ನು ಹೊಂದುತ್ತಾರೆ. ಯೋಬ 21ನೇ ಅಧ್ಯಾಯ 11ನೇ ವಚನದಿಂದ 13ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ತಮ್ಮ ಮಕ್ಕಳನ್ನು ಮಂದೆ ಮಂದೆಯಾಗಿ ನಡೆಸುವರು. ಅವರ ಬಾಲಬಾಲೆಯರು ಕುಣಿದಾಡುವರು. ಅವರು ದಮ್ಮಡಿ ಕಿನ್ನರಿಗಳೊಡನೆ ಸ್ವರವೆತ್ತಿ ಕೊಳಲಿನ ಧ್ವನಿಗೆ ಉಲ್ಲಾಸಪಡುವರು. ಹೀಗೆ ತಮ್ಮ ದಿನಗಳನ್ನು ಸುಖವಾಗಿ ಕಳೆದು ಕ್ಷಣ ಮಾತ್ರದಲ್ಲಿ ಅನಾಯಾಸವಾಗಿ ಸಮಾಧಿಗೆ ಇಳಿಯುವರು ಎಂಬುದು. ಪ್ರೀತಿಯುಳ್ಳ ದೇವಜನರೇ, ಅವರಿಗೆ ಮಕ್ಕಳು ಸಮೃದ್ಧಿಯಾಗಿ ಹುಟ್ಟುವರು. ಅವರು ಕುಣಿಯುತ್ತಾ ಸಂತೋಷವಾಗಿ ಇರುವರು. ಅವರು ಆನಂದಿಸುತ್ತಾ ಜೀವನವನ್ನು ಅನುಭವಿಸುತ್ತಿರುವರು. ಅವರಿಗೆ ಖಂಡಿತ ದುರ್ದಶೆಯಾಗುವುದೆಂದು ನೀವು ಹೇಳಬಹುದು. ಆದರೆ ನಿಮ್ಮ ಮಾತು ತಪ್ಪಾಗಬಹುದು. ಎಲ್ಲರಂತೆ ಅವರು ಸಮಾಧಿಗೆ ಹೋಗುವರು. ಆದರೆ ಅದಕ್ಕಿಂತ ಮೊದಲು ಯಾವ ಗಂಡಾಂತರ ಅವರಿಗುಂಟಾಗಲಿಕ್ಕಿಲ್ಲ. ಕರ್ತನಲ್ಲಿ ಪ್ರಿಯರೇ, ಯೋಬನು ದನಗಾಹಿಯಾಗಿದ್ದವನು. ದುಷ್ಟರಲ್ಲಿ ಕೆಲವರು ಶ್ರೀಮಂತ ದನಗಾಹಿಗಳಾಗಿದ್ದಾರೆಂದು ಹೇಳುತ್ತಾನೆ. ದೇವಸೇವಕರಾದ ವರ್ಣನ್ ಮ್ಯಾಗಿಯವರು ಹೀಗೆ ಹೇಳುತ್ತಾರೆ: ನಾನು ಪಶ್ಚಿಮ ಟೆಕ್ಸಾಸಿನಲ್ಲಿದ್ದಾಗ ಬಾಲ್ಯದಲ್ಲಿ ಅಲ್ಲಿನ ಅತಿ ಹೆಚ್ಚು ಕುಡುಕರಾಗಿದ್ದವರು ಆ ಪ್ರದೇಶದ ಐಶ್ವರ್ಯವಂತ ದನಗಾಹಿಗಳಾಗಿದ್ದರು. ಈಗ ಅವರೆಲ್ಲಿದ್ದಾರೆ? ಎಲ್ಲರೂ ಹೋಗಿದ್ದಾರೆ. ಅವರ ಗಂಡು ಮಕ್ಕಳು ಅವರ ದಾರಿಯಲ್ಲಿ ಮುಂದೆ ಸಾಗುತ್ತಿರಬಹುದು. ಅವರು ಕೂಡ ದಾಟಿ ಹೋಗಲಿದ್ದಾರೆ. ಆದರೆ ಅವರು ಅಭಿವೃದ್ಧಿ ಹೊಂದುತ್ತಿದ್ದಾರೆ ಎಂಬುದಾಗಿ. ಪ್ರಿಯರೇ, ಯೋಬನು ಇದನ್ನು ಅವರ ಗಮನಕ್ಕೆ ತರುತ್ತಾನೆ. ದಾವೀದನು ಕೂಡ ಇದನ್ನು ಗಮನಿಸಿದ್ದನು. ಅವನು ಹೇಳಿದ್ದಾನೆ: ದುಷ್ಟನು ಭೀಕರನಾಗಿ ಸ್ವಸ್ಥಳದಲ್ಲಿ ಹಸುರಾಗಿ ಬೆಳೆದ ಮರದಂತೆ ವಿಸ್ತರಿಸಿಕೊಂಡಿರುವುದನ್ನು ನೋಡಿದ್ದೇನೆ ಎಂಬುದಾಗಿ. ಇದನ್ನು ನಾವು 37ನೇ ಕೀರ್ತನೆ 35ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ಆದರೆ ದೇವರು ಅವರಿಗೂ ದಂಡನೆಯನ್ನು ಉಂಟು ಮಾಡಿದ್ದನ್ನು ದಾವೀದನು ನೋಡಿದ್ದನು. ನೀವು ನಮ್ಮ ಸ್ವಂತ ದೇಶದಲ್ಲಿ ಸುತ್ತಲೂ ನೋಡಿಕೊಳ್ಳಬಹುದು. ಹಣಕ್ಕಾಗಿಯೇ ಇರುವ ಕೆಲವು ಕುಟುಂಬಗಳು ನಮಗೆ ತಿಳಿದಿರಬಹುದು. ಅವರಲ್ಲಿ ಯಾವ ಭಯಭಕ್ತಿಯ ಕುರುಹೂ ಇರುವುದಿಲ್ಲ. ಅವರು ರಾಜಕೀಯದಲ್ಲಿ, ಸಮಾಜದ ಉನ್ನತ ಸ್ಥಾನಗಳಲ್ಲಿರುತ್ತಾರೆ. ಇತರರಿಗಾದಂತೆ ಅವರಿಗೆ ಕಷ್ಟಗಳು ಬರುವುದಿಲ್ಲ. ಇದು ನಮಗೆ ಕೆಲವೊಮ್ಮೆ ಆಶ್ಚರ್ಯವನ್ನುಂಟು ಮಾಡುತ್ತದೆ. ಯೋಬನು ಇಲ್ಲಿ ಹೇಳುವಂತೆ ದುಷ್ಟರು ಕೆಲವೊಮ್ಮೆ ಅಭಿವೃದ್ಧಿ ಹೊಂದುತ್ತಾರೆ. ಯೋಬ 21ನೇ ಅಧ್ಯಾಯ 14 ಮತ್ತು 15ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಆದರೆ ಇವರೇ ದೇವರನ್ನು ಕುರಿತು, ನಮ್ಮಿಂದ ತೊಲಗಿ ಹೋಗು, ನಿನ್ನ ಮಾರ್ಗಗಳ ತಿಳುವಳಿಕೆ ನಮಗೆ ಬೇಡ ಎಂದು ಆ ಸರ್ವಶಕ್ತನು ಎಷ್ಟರವನು? ಆತನನ್ನು ನಾವು ಏಕೆ ಸೇವಿಸಬೇಕು? ಆತನಿಗೆ ವಿಜ್ಞಾಪನೆ ಮಾಡುವುದರಿಂದ ಪ್ರಯೋಜನವೇನು ಎಂದು ಹೇಳುತ್ತಿದ್ದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವರು ದೇವರಿಲ್ಲದವರು. ಅವರಿಗೆ ದೇವರು ಬೇಕಾಗಿಲ್ಲ. ತಮಗೆ ದೇವರು ಬೇಕಾಗಿಲ್ಲವೆಂದು, ಆತನ ಮಾರ್ಗಗಳನ್ನು ತಾವು ತಿಳಿಯಬೇಕಾಗಿಲ್ಲವೆಂದು ಅವಮಾನಕರವಾಗಿ ನುಡಿಯುತ್ತಾರೆ. ತಾವೇ ಸಂಪಾದಿಸಿಕೊಳ್ಳದ ಯಾವುದನ್ನು ದೇವರು ತಮಗೆ ಕೊಡಬಲ್ಲನು ಎನ್ನುತ್ತಾರೆ. ಯೋಬ 21ನೇ ಅಧ್ಯಾಯ 16ನೇ ವಚನ ಹೀಗೆ ಹೇಳುತ್ತದೆ: ಆಹಾ, ಅವರ ಸುಖವು ಅವರ ಕೈಯಲ್ಲಿ ನೆಲೆಸಿರುವುದಿಲ್ಲ. ದುಷ್ಟರ ಆಲೋಚನೆಯು ನನಗೆ ದೂರವಾಗಿರಲಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೋಬನು ಹೇಳುತ್ತಾನೆ: ನಾನು ಅವರ ಜೊತೆಯವನಲ್ಲ, ದುಷ್ಟರಲ್ಲಿ ಒಬ್ಬನಲ್ಲ. ನೀವು ಅನಿವಾರ್ಯವಾಗಿ ಸತ್ಯವೆಂದು ನುಡಿದದ್ದು ಯಾವಾಗಲೂ ಸತ್ಯವಾಗುವುದಿಲ್ಲ. ಒಂದು ವೇಳೆ ಸತ್ಯವಾದರೂ ಅದು ನನಗೆ ಅನ್ವಯವಾಗುವುದಿಲ್ಲ.
ಯೋಬ 21ನೇ ಅಧ್ಯಾಯ 17ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ದುಷ್ಟರ ದೀಪವು ಆರಿಹೋದದ್ದು ಎಷ್ಟು ಸಾರಿ ಉಪದ್ರವವು ಅವರಿಗೆ ಸಂಭವಿಸಿದೆ. ದೇವರು ಕೋಪಗೊಂಡು ಅವರ ಪಾಲಿಗೆ ಸಂಕಟಗಳನ್ನು ಕೊಟ್ಟದ್ದು ಎಷ್ಟು ಸಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಆಶ್ಚರ್ಯ ಚಿಹ್ನೆಗಳು ಪ್ರಶ್ನಾರ್ಥಕ ಚಿಹ್ನೆಗಳಾಗಬೇಕಿತ್ತು. ಹೇಗಿದ್ದರೂ ದುಷ್ಟರಿಗೆ ಇತರ ಸಾಮಾನ್ಯ ಜನರಿಗಿದ್ದಂಥ ಸಮಸ್ಯೆಗಳು ಇಲ್ಲವೆಂದು ಹೇಳುತ್ತಿದ್ದಾನೆ. ಯೋಬ 21ನೇ ಅಧ್ಯಾಯ 18ನೇ ವಚನದಿಂದ 20ನೇ ವಚನದವರೆಗೆ ಗಮನಿಸಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಅವರು ಗಾಳಿಗೆ ಸಿಕ್ಕಿಬಿದ್ದ ಹುಲ್ಲಿನಂತೆ ಆದದ್ದು ಎಷ್ಟು ಸರ್ತಿ, ಎಷ್ಟಾವರ್ತಿ ಬಿರುಗಾಳಿಯು ಕೊಚ್ಚಿಕೊಂಡು ಹೋಗುವ ಹೊಟ್ಟಿನಂತಿದ್ದರು. ದೇವರು ದುಷ್ಟನ ಪಾಪ ಫಲವನ್ನು ಅವನ ಮಕ್ಕಳಿಗಾಗಿ ಇಟ್ಟಿದ್ದಾನೆ ಅನ್ನುತ್ತೀರೋ? ಆ ಫಲವನ್ನು ಅನುಭವಿಸುವ ಹಾಗೆ ದೇವರು ಅವನಿಗೇನು ಕೊಟ್ಟು ಬಿಡಲಿ? ಅವನು ತನ್ನ ನಾಶನವನ್ನು ಕಣ್ಣಾರೆ ಕಾಣಲಿ, ಸರ್ವಶಕ್ತನ ರೌದ್ರ ರಸವನ್ನು ಪಾನ ಮಾಡಲಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಆದರೆ ಮರಣವು ಪಕ್ಷಪಾತಿಯಲ್ಲ. ದುಷ್ಟರ ಬಾಗಲನ್ನು ಅದು ತಟ್ಟುವ ಕಾಲ ಬರುತ್ತದೆ. ದಂಡನೆಯ ಕಾಲ ಬಂದಾಗ ಸರ್ವಶಕ್ತನ ರೌದ್ರ ರಸವನ್ನು ಅವನು ಪಾನ ಮಾಡುತ್ತಾನೆ. ಆದ್ದರಿಂದ ತನ್ನ ಮಿತ್ರರ ನಾಣ್ಣುಡಿಗಳು ಯಾವಾಗಲೂ ಸತ್ಯವಲ್ಲವೆಂದು ಯೋಬನು ಹೇಳುತ್ತಾನೆ. ದೇವರು ದುಷ್ಟರನ್ನು ದಂಡಿಸುವುದಿಲ್ಲವೆಂಬುದು ಸರಿಯಲ್ಲ. ಪ್ರಿಯರೇ, ತಾನು ಕುಡಿದದಕ್ಕೆ ಕ್ಷಮೆ ಕೇಳುತ್ತಿದ್ದ ಒಬ್ಬನಿಗೆ ನನ್ನ ಸ್ನೇಹಿತನೊಬ್ಬನು ಹೇಳಿದ, ಕ್ಷಮೆ ಕೇಳಬೇಡ, ಹೋಗಿ ಬೇಕಾದಷ್ಟು ಕುಡಿ, ಯಾಕಂದರೆ ನಿನಗೆ ಅದು ಇಲ್ಲಿ ಮಾತ್ರ ಸಿಗುತ್ತದೆ. ನೀನು ಹೋಗಲಿರುವ ಸ್ಥಳದಲ್ಲಿ ಅದನ್ನು ಯಾರೂ ಕೊಡುವುದಿಲ್ಲ. ಇಲ್ಲಿ ಹೀಗೆ ಯಥೇಷ್ಟ ಕುಡಿದದಕ್ಕೆ ನಾನು ನಿನ್ನನ್ನು ದೂರುವುದಿಲ್ಲ. ದುಷ್ಟರು ತಮಗೆ ಬೇಕಾದಂತೆ ಸಂಭ್ರಮಿಸಲಿ, ಯಾಕಂದರೆ ಇದು ಅವರಿಗಿರುವ ಕೊನೆ ಅವಕಾಶವಾಗಿದೆ. ಬೇಗದಲ್ಲೇ ದುಷ್ಟರು ದಂಡಿಸಲ್ಪಡುತ್ತಾರೆ. ದೇವರು ದುಷ್ಟರನ್ನು ದಂಡಿಸುತ್ತಾನೆ ಎಂದು ಯೋಬನು ಹೇಳುತ್ತಾನೆ. ಅದಕ್ಕೆ ಸಂಶಯವೇ ಇಲ್ಲ. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ನಾವು ಯೋಬ 21ನೇ ಅಧ್ಯಾಯ 29 ಮತ್ತು 30ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನೀವು ಮಾರ್ಗಸ್ಥರನ್ನು ವಿಚಾರಿಸಲಿಲ್ಲವೋ? ಅವರು ಕೊಟ್ಟ ದೃಷ್ಟಾಂತಗಳಿಂದ ಆಪತ್ತಿನ ದಿನದಲ್ಲಿ ದುಷ್ಟನು ಉಳಿದು ಕೋಪವು ತುಂಬಿ ತುಳುಕುವ ದಿವಸದಲ್ಲಿ ತಪ್ಪಿಸಲ್ಪಡುವನು ಎಂಬುದು ನಿಮಗೆ ಗೊತ್ತಾಗಲಿಲ್ಲವೋ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದುಷ್ಟರ ವಿಚಾರಣೆಯು ಮಹಾ ಬಿಳಿ ಸಿಂಹಾಸನದ ವಿಚಾರಣೆಯ ತನಕ ಉಂಟಾಗಲಿಕ್ಕಿಲ್ಲ. ಆದರೆ ಖಂಡಿತ ವಿಚಾರಣೆ ಇರುತ್ತದೆ. ಪಾಪಿಗೆ ಮನಸ್ಸಿದ್ದರೆ ಪಾಪದಲ್ಲೇ ಮುಂದುವರಿಯಲು ದೇವರು ಸಮ್ಮತಿಸಬಹುದು. ದೇವರು ಕೃಪಾಳುವು, ದೀರ್ಘಶಾಂತನು. ದೇವರ ಒಳ್ಳೆತನ, ತಾಳ್ಮೆ, ದೀರ್ಘಶಾಂತಿಗಳು ನಮ್ಮನ್ನು ಪಶ್ಚಾತ್ತಾಪಕ್ಕೆ ನಡೆಸಬೇಕಾಗಿದೆ. ಪ್ರಿಯರೇ, ತಮ್ಮ ಜೀವಿತದಲ್ಲಿ ಸಂಭ್ರಮಿಸುವ ಸಿರಿವಂತರನ್ನು ನಾವು ನೋಡುತ್ತೇವೆ. ಅಮೆರಿಕ ದೇಶದ ವಿಮಾನಗಳು ಮೆಕ್ಸಿಕೋಗಳ ವಿಶ್ರಾಂತಿ ಗೃಹಗಳತ್ತ ಹೋಗುತ್ತಲೇ ಇರುತ್ತವೆ. ಅವರು ನಿಜವಾಗಿ ಸಂಭ್ರಮದಿಂದಿದ್ದಾರೆ. ದೇವರು ಅವರನ್ನು ಬಿಡುತ್ತಿದ್ದಾನೆ. ಆದರೆ ಒಂದನ್ನು ನೆನಪಿಡಿರಿ, ಕೇಡಿನ ದಿನಕ್ಕಾಗಿಯೇ ದುಷ್ಟನು ಇಡಲ್ಪಟ್ಟಿದ್ದಾನೆ. ಈ ದಿನಗಳಲ್ಲಿ ಇದರ ಕುರಿತು ಹೆಚ್ಚಾಗಿ ಯಾರೂ ಮಾತನಾಡುತ್ತಿಲ್ಲ. ಪ್ರಿಯರೇ, ಇದು ಚೋಫರನಿಗೆ ಯೋಬನ ಉತ್ತರವಾಗಿದೆ. ಅದು ಒಳ್ಳೆಯ ಉತ್ತರವಾಗಿದೆ. ಆದರೂ ಯೋಬನು ಇನ್ನೂ ತನ್ನನ್ನು ಸಮರ್ಥಿಸಿಕೊಳ್ಳುತ್ತಲೇ ಇದ್ದಾನೆ. ಯೋಬನ ಈ ಮಾತುಗಳಲ್ಲಿ ಪಶ್ಚಾತ್ತಾಪದ ಲವಲೇಶವಾದರೂ ಇರುವುದಿಲ್ಲ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಚೋಫರನ ಪ್ರಶ್ನೆಗಳಿಗೆ, ಸಂವಾದಕ್ಕೆ ಯೋಬನ ಉತ್ತರವನ್ನು ನಾವು ನೋಡಿದ್ದೇವೆ. ದೇವರು ಕೃಪಾಪೂರ್ಣನಾಗಿದ್ದಾನೆ, ಕರುಣಿಸುವ ದೇವರಾಗಿದ್ದಾನೆ. ಆತನು ಒಳ್ಳೆಯತನದಿಂದ ತುಂಬಿದ್ದಾನೆ. ಆತನ ತಾಳ್ಮೆ, ದೀರ್ಘಶಾಂತಿಗಳು ನಮ್ಮ ಜೀವಿತದಲ್ಲಿ ಪಶ್ಚಾತ್ತಾಪಕ್ಕೆ ನಮ್ಮ ನಡೆಸಿ ನಾವು ರಕ್ಷಣೆಯನ್ನು ಹೊಂದಿಕೊಳ್ಳಬೇಕಾಗಿದೆ. ಒಂದು ವೇಳೆ ಇದನ್ನು ನಾವು ತಿರಸ್ಕರಿಸುವುದಾದರೆ ದುಷ್ಟರಿಗಾಗುವಂಥ ವಿಚಾರಣೆಯು ನಮಗೂ ಆಗುತ್ತದೆ. ಆದ್ದರಿಂದ ಈ ಕೃಪಾ ಸಮಯ ಇರುವಾಗಲೇ ನಾವು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡು ರಕ್ಷಣೆಯನ್ನು ಸಂಪಾದಿಸಿಕೊಂಡು ಬೆಳಕಿನ ಜೀವಿತದಲ್ಲಿ ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ವಿಶ್ವಾಸದ ಜೀವಿತ ಬೆಲೆಯುಳ್ಳದ್ದು. ಆದರೂ ನಮ್ಮ ಹೃದಯದಲ್ಲಿ ಒಂದು ರಾಷ್ಟ್ರೀಯ ಇರುತ್ತದೆ. ಆದರೆ ದೇವರು ನಿತ್ಯತ್ವವನ್ನು ಇಟ್ಟಿದ್ದಾನೆ. ಅದು ನಮಗೆ ಬೇಕಾಗಿದೆ. ಯೋಬನು ತನ್ನ ದೂರನ್ನು ದೇವರ ಬಳಿಗೇನೆ ಕೊಂಡೊಯ್ಯುತ್ತಾನೆ. ಆದ್ದರಿಂದ ಅನುದಿನವೂ ನಮ್ಮ ಎಲ್ಲ ಸ್ಥಿತಿಯಲ್ಲಿ
ದೇವರ ಬಳಿಗೆ ಬರೋಣ. ಆತನಿಂದ ಆದರಣೆ, ಸಮಾಧಾನ, ನಿತ್ಯ ಜೀವವನ್ನು ಹೊಂದಿಕೊಳ್ಳೋಣ. ಪ್ರಾರ್ಥನೆಯನ್ನು ಮಾಡೋಣವಾ? ಪ್ರೀತಿಯುಳ್ಳ ಯೇಸುಸ್ವಾಮಿ, ಈ ಸಮಯಕ್ಕಾಗಿ ಸ್ತೋತ್ರ. ಪ್ರಿಯ ಕರ್ತನೆ, ನಿನ್ನ ಸಜೀವವುಳ್ಳ ವಾಕ್ಯಗಳು ನಮ್ಮನ್ನು ಬಲಪಡಿಸುವಂಥದ್ದು, ನಮ್ಮನ್ನು ಎಚ್ಚರಪಡಿಸುವಂಥದ್ದು, ನಿತ್ಯವೂ ದೇವರ ಮಾರ್ಗದಲ್ಲಿ ನಮ್ಮನ್ನು ನಡೆಸುವಂಥದ್ದು. ಅದಕ್ಕಾಗಿ ಸ್ತೋತ್ರ. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ನಮ್ಮ ಪ್ರೀತಿಯುಳ್ಳ ಬಾಂಧವರನ್ನು ಆಶೀರ್ವದಿಸಿ, ಅವರೂ ಕೂಡ ನಿತ್ಯವಾದಂಥ ನಿನ್ನ ಮಾರ್ಗದಲ್ಲಿ ವಾಕ್ಯದ ಬೆಳಕಿನಲ್ಲಿ ನಡೆಯುವಂತೆ ಸಹಾಯ ಮಾಡು. ಯೇಸು ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ಪ್ರಿಯ ವೀಕ್ಷಕರೇ, ಎಂತಹ ಅದ್ಭುತವಾದ ಸತ್ಯವನ್ನು ದೇವರು ತಿಳಿಸಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಇತರರು ಕೂಡ ಸತ್ಯದ ಜ್ಞಾನಕ್ಕೆ ಬರಲು ಹಿಂದೆ ನಾವು ತಿಳಿಸುವ 9845616412 ಈ ಮೊಬೈಲ್ ಸಂಖ್ಯೆಗೆ ಕರೆ ಮಾಡ್ರಿ. ಮತ್ತೆ ಭೇಟಿಯಾಗೋಣವಾ? ವಂದನೆಗಳು.